ಚೆನ್ನವ ಚೆನ್ನವ ಏನತ್ತಿ ಇವತ್ತಕ್ಕೆ ಇಷ್ಟಲಾಗಿ ಎದ್ದು ಎಲ್ಲ ಹೊರೆ ಮಾಡಕತ್ತಿ ಅತ್ತಿ ಅದು ನಮ್ಮವ್ವ ಫೋನ್ ಮಾಡಿದ್ಲ ಇವತ್ತು ನಮ್ಮವ್ವ ಬರಕತ್ತಾಳಂತ ಅದು ಮನ್ಯಾಗ ಮದ್ವೆ ಕಾರ್ಯಕ್ರಮ ಐತಲ್ಲ ನಮ್ಮ ಚಿಗೋನ್ ಮಗಳದು ಅದಕ್ಕೆ ನಮ್ಮವ್ವ ಕರೆಯಕ್ಕೆ ಬರಕತ್ತಾಳ ಅದಕ್ಕೆ ನಾನು ಬಡ ಬಡ ಎದ್ದು ಹೊರೆ ಮಾಡ್ಕೊಂಡ್ರೆ ಅವನ ಜೊತೆ ಮಾತಾಡ್ದಂಗೆ ಆಕತ್ತಲ್ಲ ಅಂತೇಳಿ ನಿಮಗೆ ಹೇಳಿದ್ನಿ ರಾತ್ರಿ ನೆನಪಿಲ್ಲ ನತ್ತಿ ನನಗೆ ಹೇಳಿದ್ದೆ ನನಗೇನು ನೆನಪಿಲ್ಲ ಬಿಡುವ ರಾತ್ರಿ ನೋಡಿದ್ರು ನಿಮ್ಮ ಮಾವಂದ ಹೆತ್ತಿ ಬಿಟ್ಟಿತ್ತು ಎಲ್ಲಿ ತಿಂದು ಹೋದ ಏನು ಹಂಗೆ ಹೋದ ನೀವು ರಾತ್ರಿ ಬೈದಕ್ಕೆ ಮಾವ ಸಿಟ್ಟು ಮಾಡ್ಕೊಂಡು ಊಟನ ಮಾಡಲಿಲ್ಲ ಹರಿಯಾಗ ಬ್ಯಾಡ ಅನ್ನಕತ್ತಿದ್ರು ನಾನು ಹೊಲಕ್ಕೆ ರೊಟ್ಟಿ ಕಟ್ಕಶೀನಿ ಮತ್ತೇನು ಬಿಡ ಇವ ಕುಡ್ದು ಬಂದು ಹಿಂಗೆ ಮನ್ಯಾಗ ನೋಡು ನಮ್ಮ ಗೆಳತಿಯರೆಲ್ಲ ಬಂದು ಕಟ್ಟಿ ಕುಂತಾರ ಕುಡ್ದು ಬಂದು ಹಾಡು ಹಾಡ್ಕೊಂತ ಬರಾಕತ್ತಾನ ಹಂಗೆ ಬಂದು ಸುಮ್ಮನೆ ಮಕ್ಕೊಂಡಿದ್ರೆ ಯಾವ್ದಾರ ಏನಾಗ ಗೊತ್ತಾಕಿರ್ಕಿಲ್ಲ ಹಿಂಗೆ ಮಾಡ್ಕೊಂತ ಬಂದ್ರೆ ಹೆಂಗೆ ಆಕಿ ಗಂಡು ಕುಡಿಯತ್ತಾನ ಸ್ಯಾರಿ ಗಂಡು ಆ ಸೈತಾನ ಗಂಡು ಸೈತಕ್ಕನ ಗಂಡು ಕುಡಿಯಾಕತ್ತಾನ 3 ಮಂದಿ ಕುಡ್ಕೊಂತ ಹಿಂಗೆ ಅಡ್ಡಾಡ್ಕೊಂತ ಹೋದ್ರೆ ಹೆಂಗೆ ಯವ್ವ ಏನ ಮುದುಕಾಗ್ಯಾನು ಮೊಮ್ಮಕ್ಳು ಬರೋ ವಯಸ್ಸಾತು ಏನು ಅನ್ನೋದು ಒಂದು ಈಟಿದಿಲ್ಲ ಇರ್ಲಿ ಬಿಡಿ ಅತ್ತಿ ವಯಸ್ಸಾತ ಮಾವನ ಒಂದಿಟ್ಟೇನ ತಮ್ಮ ಈ ಚಟಕ ಕುಡಿತಾರ ಏನು ಹಗಲೆಲ್ಲ ಕುಡಿಯಂಗಿಲ್ಲಲ್ಲ ನೀವು ಅವ್ರು ನಂಗೆ ಬೈಬೇಡ್ರಿ ಪಾಪ ಮಾವ ಮಾವನ ಮುದ್ದೇನ ಸೊಸಿ ನೀನು ಮಾವನ ಮಾತು ಕೇಳಾಕೈತೆ ಅಂದ್ರೆ ಮತ್ತೆ ಹಿಂಗೆ ಮತ್ತೆ ಏನೇನು ಮಾಡಿದ್ವಿ ಈಗ ಅಡ್ಗೆ ಜೋಳದ ರೊಟ್ಟಿ ಬದ್ನಿಕಾಯಿ ಮಾಡೀನಿ ಹಿಟ್ಟಿನ ಜುನ್ಕ ಚಕ್ಲೆ ಮಾಡೀನಿ ಅಷ್ಟೇ ಮಾಡೀನಿ ಮತ್ತು ಅನ್ನ ಸಾರ ಮಾಡೀನಿ ಬೇರೆ ಏನು ಮಾಡಿಲ್ಲ ರತ್ತಿ ಮತ್ತು ಜಾಮೂನ್ ಮಾಡಿಬಿಟ್ಟಿದ್ದಾನೆ ರೀ ಸ್ವೀಟಕ್ಕೆ ಜಾಮೂನ್ ಮಾಡಿ ಏನು ಆಯ್ತು ನಮ್ಮ ಸೀತಾಗಡ ತೆಗೆದಿಟ್ಬಿಡು ಸೀತಾ ಇಲ್ಲ ಮನೆಗೆ ಬರ್ತಾಳಲ್ಲ ತೆಗೆದಾಕೇನು ಹಾಗೆ ಹೇಳಿಲ್ಲ ಎಲ್ಲಾರು ತಿಂದು ಖಾಲಿ ಆದ್ರೆ ಅದಕ್ಕೆ ಜಾಮೂನ್ ಅಂದ್ರೆ ಭಾಳ ಇಷ್ಟ ಅಲ್ಲ ಅದಕ್ಕೆ ಏನಿ ಅತ್ತಿ ಮಾಡೇನಂದ್ರೆ ಎಲ್ಲರಿಗೂ ಕೊಡ್ತೇನೆ ರೀ ಸೀತಾನ್ ಬಿಟ್ಟು ತಿಂತೇವೇನ್ರಿ ನೀವು ಯಾಕ್ರಿ ಅಕ್ಕಿಗತ್ತೆ ಮಾತಾಡ್ತೀರಿ ಮಗಳ ಚೆನ್ನಮ್ಮ ಯವ ಬಂದ್ಯಾ ಹ್ಞೂ ಯವ ಚೆನ್ನಮ್ಮ ನೀನು ನೋಡ್ಬೇಕನ್ನಿಸ್ತವ ನಾ ಅಂತೂ ಹಗಲೇನೋ ಬಸ್ ಹತ್ತಿ ಬಂದ್ಬಿಟ್ಟೆ ನೋಡಿವ ಬಂದ್ರಿ ಬೀಗ್ರ ಬರ್ರಿ ಒಳಗೆ ಹ್ಞೂ ರೀ ಬೀಗ್ರ ಬಂದು ನೋಡ್ರಿ ಆರಾಮದ್ರಲ್ಲ ರೀ ಹ್ಞೂ ರೀ ಆರಾಮದವ್ರಿ ಬರ್ರಿ ಒಳಗೆ ಕುಂಡ್ರಿ ಬರ್ರಿ ಕುರ್ಚಿ ಮೇಲೆ ಕುಂಡ್ರಿ ಹಾಂ ರೀ ಬನ್ರಿ ಯವ ಎಷ್ಟು ಸರ್ಗೆ ನನ್ನ ಮಗಳ ಯವ ಬ್ಯಾಗ್ನಿಗೆ ಏನು ತಂದಿವೆ ನಿಮ್ಮ ಚಿಗೋಂದ ಮಗಳ ಮದುವೆ ಅಲ್ಲ ನಿಮ್ಮ ತಂಗಿದ ಅದಕ್ಕೆ ನಿನಗೊಂದು ರೇಷ್ಮೆ ಸೀರೆ ಕೊಟ್ಟಾರು ನಿಮ್ಮ ಅತ್ತಿಗೊಂದು ಸೀರೆ ಕೊಟ್ಟು ಕಶ್ಯಾರ ಅದಕ್ಕೆ ಮದುವೆ ಕರ್ದ ನೀನ ಬಾರವ ಮತ್ತು ನೀನು ಹೊಂಟಿದಿ ಎಲ್ಲೇ ನಮಗೂ ಬರೋಕ್ಕಾಗಲ್ಲ ಎಲ್ಲೇ ಹುಡುಗಿ ಅಪ್ಪಿದ್ದಿದ್ರೆ ಕರಿತಿದ್ದ ಅಪ್ಪು ಇಲ್ಲ ಯಾರಿಲ್ಲ ಒಬ್ಬಂಟಿಗೆ ಯಾರು ಬಾಳೆ ಆಗೈತಿ ನೀನ ಕರೆದ ಬಾಳೆಗಿನ ಕಾಳು ಕೊಟ್ಟಂತೆ ಕಳಿಸಿರ ಅದಕ್ಕೆ ಬನ್ನಿ ಹೌದನ ಬೇ ಲಘು ಬಂದ ಚಲೋ ಮಾಡಿದಿ ನನಗೂ ಜಂಪರ್ ಹೊಲಿಸ್ಕೊಳಕ್ಕೆ ಇದಾಕೈತಿ ಇಲ್ಲ ಸೀರೆ ಮ್ಯಾಚಿಂಗ್ ಜಂಪರ್ ಇಲ್ಲ ಅಂದ್ರೆ ಚಲೋ ಆಗಲ್ಲ ಯವ್ವ ಬಾ ನೀ ಕುಂಡ್ರಿವ ನೀರು ತೊಗೊಂಬರ್ತೇನೆ ಮತ್ತೆ ಬೀಗ್ರೆ ಆರಾಮದಾರಲ್ಲ ಹ್ಞೂ ರೀ ಆರಾಮ್ರಿ ಅನ್ನ ರೀ ಹೊಲಕ್ಕೆ ಹೋಗಿದಾರೆ ನೀವು ಸೇಮ್ ನಮ್ಮ ಚೆನ್ನಮ್ಮನಂಗೆ ಅದ ರೀ ಒಂದು 2 ಹಲ್ಲು ಮುಂದೆ ನೋಡ್ರಿ ನಿಮ್ಮ ಯಾಕ್ರಿ ಮುರ್ಕೊಳ ಚಲೋ ಮುರ್ಕೊಲಿಲ್ಲನ್ರಿ ಅದು ನಂಗೆ ಹಲ್ಲು ಮುರ್ಕೊಳಕ್ಕೆ ಭಾಳ ಅಂಚಿಕೆ ಬರ್ತೈತ್ರಿ ಬರೀ ಹಲ್ಲು ಅಳಗಾಡಕತ್ತಲ್ಲ ರೀ ಅವ್ರ ಮನೆಗೆ ಹೋಗೋದು ಇವ್ರ ಮನೆಗೆ ಹೋಗೋದು ಹಲ್ಲು ಮುರ್ರಿ ಅನ್ನೋದು ಮಾಡ್ತೀನಿ ರೀ ಒಂದ್ಸಲ ದಾರ ಕಟ್ಟಿ ಜಗ್ಗಕ್ಕೆ ಹೋಗಿ ಅವರು ಈ ಕಡೆನೇ ಜಗ್ಬಿಟ್ರು ಈ ಕಡೆ ಜಗ್ಗಿರಲ್ಲ ಇದನ್ನು ಮತ್ತೆ ಇನ್ನೇನಂತ ಇದನ್ನು ಅವ್ರ ಕಡೆ ಜಗ್ಗಿಸ್ಕೊಟ್ಟು ಇದನ್ನು ಮತ್ತೆ ಹಂಗೆ ಜಗ್ಗಿರಿ ಹಂಗಾಗಿ 2 ಹಲ್ಲು ಮುಂದೆ ನೋಡ್ರಿ ಉದ್ದದ ಹಲ್ಲ ಎಲ್ಲ ಒಳಗದಾವ್ರಿ ಒಳಗೆ ಮುರ್ಕೊಂಡೇನಿ 2 ಹಲ್ಲು ಹಿಂಗೆ ಬಂದ್ಬಿಟ್ಟಾವ್ರಿ ಏನು ಮಾಡೋದು ನಮಗರ ಕೊರಸಾಕು ಅಂಜಿಕ್ರಿ ಅವ್ನ ಕಡೆ ಸಾಕು ಅಂಜಿಕ್ರಿ ಹೌದು ಬಿಡ್ರಿ ಎಲ್ಲಿದು ಹಲ್ಲಿನ ವಿಷಯ ಕೊಟ್ಟಾಗ ಹೋಗಬಾರ್ದ ತಿನ್ನೋ ಪದಾರ್ಥನ ಇರೋದು ಅದ ಗಡಿಮುಟ್ಟ ಏನಾರಾದ್ರೆ ಏನು ಮಾಡೋದು ಹೋಗಚ್ಚಿ ನಮ್ಮ ನಿದ್ದೆ ಬಿಟ್ಟಿಲ್ಲ ಹೋಗು ಏನಾರ ಪಾನ್ಕಾಯಿಗಿನ ತೊಗೊಂಡು ಬಾ ನಿಮ್ಮ ಅವ್ವಾಗ ಹ್ಞೂ ರೀತಿ ನಮ್ಮವ್ವ ರೇಷ್ಮೆ ಸೀರೆ ತಂದ ಅಂತ ನಾ ರೇಷ್ಮೆ ಸೀರೆ ಇಟ್ಕೊಂಡೆ ಮತ್ತು ನಮ್ಮ ಅತ್ತಿಗೆ ಅಂದ್ರೆ ಹಂಗೆ ಸಾದ ಸೀರೆ ಕೊಟ್ಟಿರ್ತಾರೆ ಮತ್ತು ನಮ್ಮ ಅತ್ತಿಗೆ ತೊಗೊಂಡ ನನ್ನ ನಾದ್ನದು ಬಂದು ತೊಗೊಂಡು ಬಿಡ್ತಾಳೆ ಇಲ್ಲಿ ಇಡ್ತಾನೆ ಪಟಕ್ಕೆ ಹೋಗಿ ಪಾನ್ಕ ಮಾಡ್ಕೊಂಬಂದು ಸೀರೆ ನೋಡ್ತಾನೆ ಯವ್ವ ಮಗಳ ನಂಗೆ ನೀನು ಪಾನ್ ಬೇಡ ಬರುವಾಗ ಭಾಳ ಬಿಸಿಲಿತ್ತಂತ ಇಲ್ಲೇ ಬಸ್ ಸ್ಟ್ಯಾಂಡಾಗ ಆಟ ಇದನ್ನ ಜ್ಯೂಸ್ ಕುಡ್ದು ಬಂದಣ್ಣ ನೋಡು ಸೀರೆ ನೋಡು ನಿಮ್ಮ ಅತ್ತಿಗೆ ತೋರಿಸಿ ತೆಗಿಯದನ್ ಬ್ಯಾಗ್ ಹ್ಞೂ ಯವ್ವ ನಂಗೆ ನೀಲಿ ಬಣ್ಣ ತಂದೇನು ಬೇ ಮಸ್ತ್ ಐತಿವ ಸಾಡಿ ನಂಗೆ ನೀಲಿ ಬಣ್ಣದಂದ್ರೆ ಭಾಳ ಇಷ್ಟ ನಮ್ಮ ಅತ್ತಿದನು ಲೈಟ್ ಪಿಂಕ್ ಐತಿ ಚಂದ ಐತಿ ಬಿಡು ಚೆನ್ನವ ನೀಲಿ ಬಣ್ಣದ ನಿನಗೆ ಪಿಂಕ್ ನನಗೆ ಅಂತ ನಿನಗೆ ಹೆಂಗೆ ಗೊತ್ತಾ ನಿಮ್ಮ ಅವ್ವ ಏನು ಫೋನ್ ಹಚ್ಚಿದ್ಲನ ಹ್ಞೂ ರೀತಿ ನಮ್ಮವ್ವಾಗ ನಿಂಗೆ ಸೀರೆ ತೊಗೊಳತ್ತಾರವ ಯಾವ ಕಲರ್ ಬೇಕಂತೇಳಿ ನಮ್ಮವ್ವ ಫೋನ್ ಹಚ್ಚಿದ್ದಾಡ್ರಿ ನೀನೆ ಅದಕ್ಕೆ ನಾನು ನಂಗೆ ನೀಲಿ ಬಣ್ಣದ್ದು ಭಾಳ ಅಂದ್ರೆ ಚಂದ ಇಷ್ಟ ನಂಗೆ ನೀಲಿ ಬಣ್ಣ ಸೀರೆ ತಗೋ ಮತ್ತು ನಮ್ಮ ಅತ್ತಿಗೆ ಎಲ್ಲ ನೀಲಿ ಬಣ್ಣದ್ದು ಅದ ಭಾಳ ಅದಕ್ಕೆ ನಮ್ಮ ಅತ್ತಿಗೆ ಪಿಂಕ್ ಕಲರ್ ನೋಡಿ ಚಂದ ತಗೋಬಿ ಅಂತ ಹೇಳಿದ್ನಿ ಅದಕ್ಕೆ ನಮ್ಮವ್ವ ಹ್ಞೂ ಯವ್ವ ಆತು ನೀನು ಹೆಂಗೆ ಇಷ್ಟ ಆಕತ್ತಂಗೆ ತಗೋತಾನಂತಂದಿಲ್ಲ ಅದಕ್ಕೆ ನಂಗೆ ನೀಲಿ ಬಣ್ಣದ ತಂದಾಡ್ರಿ ನಿಮ್ಗೆ ಇದನ್ನು ತಂದಾಡ್ರಿ ತಗೋರೈತಿ ಹೌದಣ್ಣ ಮೊದಲ ಮಾತಾಡ್ಕೊಂಡಿದ್ದೇನ ಆಯ್ತು ನನಗೆ ಯಾಕೆವ ಅದು ನೀನೇ ಇಟ್ಕೋ 2 ಚಂದದಾವ 2 ಜಂಪರ ಹೊಲಿಸ್ಕೊ ನೀನೇ ಉಟ್ಕೊಳಂತೆ ಇಲ್ರಿ ಬೀಗ್ರ ಅದು ಏನಂದ್ರೆ ನಿಮಗೊಂದು ಆಕಿಗೊಂದು ಅಂತಂದೇನೆ ನೀವು ತಗೋರಿ ಆಕಿಗೆ ಬೇಕಂದ್ರೆ ನಾ ಮತ್ತೆ ಕೊಡಿಸ್ತೇನೆ ಚಂದ ಐತ್ ಬಿಡ್ರಿ ಸಾಡಿ ಮಸ್ತ್ ಐತೆ ನೋಡ್ರಿ ನನಗರ ಈ ಕಲರ್ ಭಾಳ ಒಪ್ಪಿತ್ರಿ ನನಗೆ ಇಂಥ ಸಾಡಿನೇ ಇರಕ್ಕಿಲ್ರಿ ಚಂದ ಆತ್ ಬಿಡ್ರಿ ಪಿಂಕ್ ಕಲರ ನೀಲಿ ಕಲರ್ ಬಾರ್ಡರ್ದು ಐತಿ ಚಂದ ಐತೆ ನೋಡ್ರಿ ಸಾಡಿ ಚಂದ ಆರಿಸ್ತಾರೆ ಬಿಡ್ರಿ ನೀವು ಕಲರ್ ನನ್ನ ಸೊಸೆದು ಚಂದ ಐತೆ ನೋಡ್ರಿ ಹ್ಞೂ ಅತ್ತಿ ನಂಗೆ ಈ ಬಣ್ಣದ ಭಾಳ ಇಷ್ಟ ಏನು ಬರೀ ಇಂಥ ಉಟ್ಕೊಂಡು ಬ್ಯಾಸ್ರಾಗೈತಿ ಈ ಬಣ್ಣ ಸೀರೆ ಉಟ್ಕೊಂಡು ಮಿರಿ ಮಿಂಚ್ತಾನ ಅದಕ್ಕೆ ಇವ ನಿಂಗೆ ಯಾವ್ದು ಇಷ್ಟ ಆಗತ್ತಂತೆ ನಿಮ್ಮ ಸನವ ನೋಡಿದಕ್ಕೆ ನಾನು ತೊಗೊಂಡ್ಬಿಟ್ಲ ಸರಿ ಆಯ್ತು ಹೋಗಿ ಒಂದ್ಸಲ ಉಟ್ಕೋತೇನೆ ನೋಡು ಇಲ್ಲವ ನಾ ಪೀಕೋ ಪಾಲ್ ಮಾಡಿಸಿ ಆಮೇಲೆ ಬ್ಲೌಸ್ ಹೊಲಿಸಿ ಉಟ್ಕೋತೇನೆ ಅಲ್ಲಿ ತನಗೆ ಸಾಡಿ ಮುಟ್ಟೋದೇ ಇಲ್ಲ ಚೆನ್ನಮ್ಮ ಹಂಗಾರ
ಮೇಕಪ್ ಅಲ್ಲಿ ಮಾಡಕ್ಕೆ ಕೊಡು, ನಂದು ಜಂಪರ್ ಎಲ್ಲ ಕೊಟ್ಬಿಡು. ನಾನು ಅಳತಿದ್ದು ತೊಗೊಂಡೋಗಿ ಎರಡು ಅಕ್ಕ ಒಮ್ಮೆ, ಆಮೇಲೆ ಒಮ್ಮೆ ಮದುವೆ ಉಟ್ಕೊಂಡು ಹೋಗಕ್ಕೆ ಬರ್ತೈತಿ. ಹ್ಞೂ ಅತ್ತೀರಿ ತಾಯಿಲ್ಲ ಅವ್ನು ಎರಡು ಸಾಡಿ. ಹೋಗಿ ನಿಮ್ಮ ಮೋಹನ್ ಕರ್ಕೊಂಡು ಒಳಗೆ ಹೋಗಿ ಪಾನ್ಕಾಯಿ ಗಿನ್ಕ ಕೊಡು. ಆಯ್ತು ರೀ ತಗೋರಿ. ನಾನಾ ಕೊಟ್ಟು ಬಂದ್ಬಿಡ್ಲೇನತ್ತ? ಆಕೆ ನಮ್ಮ ಶಾರೆ ಹೊಲಿತಾಳು. ಶಾರಕ್ಕನ ರೀ ಜಂಪರ್ ಚಂದ ಹೊಲಿತಾರನಕತಿ. ಅಯ್ಯ ಹೌದು ಅನ್ಬೇಕ. ಇಡ್ಲೆ ತೋಡ್ಲು ಅನ್ನೋ ಜಂಪರ್ ಹೊಲಿತಾಳಕಿ. ನಮ್ಮ ಶಾರಿದ್ ನೀನು ಗೊತ್ತಿಲ್ಲನ? ಗಂಡು ಕುಡ್ಕೊಂತ ಡೇಡಾಕದ್ರ ಜಂಪರ್ ಹೊಲಿದು ರೊಕ್ಕ ಮಾಡ್ಕೋತಾಳಕಿ. ಹೌದೇನ ರೀ? ಆಯ್ತು ಅವ್ರಿ ಅಷ್ಟೇ ಮಾಡ್ರಿ ತಗೋರೈತಿ. ಇದನ್ನ ಸೀರೆ ನೀವು ಇಟ್ಕೊಂಡು ನೀವ ಕೊಟ್ಟು ಬಂದ್ಬಿಡ್ರಿ. ನಾನು ಶಾರ್ವರಿ ಅಕ್ಕಾಗ ಫೋನ್ ಮಾಡಿ ಹೇಳ್ತೇನೆ ರೀ, ಹಿಂಗೆ ಹೊಲಿರಿ ಜಂಪರ್ ಅಂತ ಡಿಸೈನ್ ಬಿಡ್ತಾನು, ಅವ್ರು ಹೊಲಿತಾರಂತ. ಅಷ್ಟೇ ಮಾಡ. ನಂದು ಚಂದನ್ ಜಂಪರ್ ಡಿಸೈನ್ ಹೇಳು. ಮತ್ತು ಹಂಗ ನಿಂದಟ್ಟೆ ಹೇಳಿ ಈ ಹಿಂದೆ ಬೆನ್ನಾಗ ಚಂದಾಗಿ ಇಡ್ಬೇಕು ನೋಡಿ ತೋಳಿಗೆ ಜಂಪರ್. ಹಂಗಿಡನ್ ಪುಗ್ಗ ತೊಳಿರ ನನಗೆ ಆತತಿ. ನಿಮಗೆ ಮುಂದ ಕೈ ತೊಳು ಪುಗ್ಗ ತೊಳಿಯೋಣ ಅಂತೀನಿ, ಹಿಂದೆ ಏನಾರ ಬೆನ್ನಿಗೆ ಡಿಸೈನ್ ಇಡಂತೇನ್ರಿ. ನೀನು ನೋಡು ಉದ್ದಿಟ್ಟ ಹೊಲಸ, ಮಂಡ ತೊಳೆದು ಹೊಲಸ್ಬೇಡ. ಯಾಕೆ ರೀತಿ ನಾವು ಮಂಡ ತೊಳೆ ಹಾಕೋರು ಇಷ್ಟ ಆಗೋದಿಲ್ವಾ? ತಗೋರೀತಿ ಸೀರೆ ಇಟ್ಕೋರಿ. ಯವ್ವ ನಡಿ ಒಳಗ ಪಾನಕ ಕುಡಿ ಅಂತೆ. ನೋಡು ತನ್ನ ಮಗಳಿಗೆ ಯಾರ ಎಂಥ ಚಲೋ ರೇಷ್ಮೆ ಸೀರೆ ತಂದಾರು. ನಮಗಾರ ನೋಡು ಅದೇನೋ ಅಂತಾರಲ್ಲ, ಕೊಡ್ಲೇ ಬ್ಯಾಡ ಅನ್ನೋಂಥದ್ದು ಒಂದು ಕಾಟನ್ ಆಗತ್ತೆ ತೆರಕಾಟ ಇದು ಉಕ್ಕೊಂಡು ನಿಂದ್ರು ಅಂತದ್ದು ಅಂಥ ಸೀರೆ ತೊಗೊಂಬಂದಾರ. ಇಂಥವ್ರನ್ನ ಬೀಗ್ರಂದ್ರೆ ಅತ್ಯಾರಿಗೊಂಥರ ಸ್ವಸ್ಥ, ತಮ್ಮ ಮಕ್ಳಿಗೊಂಥರ ಮಾಡ್ತಾರ. ಮಮ್ಮಿ ಮಮ್ಮಿ ಬಂದೇನ ಮಗಳ? ಏನೇವ ಇದು ಇವತ್ತು ಇಂಥ ಅರ್ಬಿ ಹಾಕೊಂಡು ಹೋಗಿದಿ? ಮಮ್ಮಿ ಇವತ್ತ ಕಾಲೇಜ್ ಒಳಗೆ ಫಂಕ್ಷನ್ ಇತ್ತ. ಇವತ್ತು ಇದೇ ಥರ ವೈಟ್ ಡ್ರೆಸ್ಸು ತೊಳಿಲದು ಹಾಕೊಂಬ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ನೋಡೀನಿ, ನನ್ನ ಕಡೆ ಅಂಥವು ಇರಲೇ ಇಲ್ಲ. ಇದು ನನ್ನ ಫ್ರೆಂಡ್ದು ಇಸ್ಕೊಂಡೆ. ಮಸ್ತ್ ಆಯ್ತು ಮಮ್ಮಿ, ನನಗೆ ಭಾಳ ಕಂಫರ್ಟೇಬಲ್ ಆಯಿತು. ಎಷ್ಟು ಚೆನ್ನಾಗಿ ಕಾಣತ್ತೀನಿ ನೋಡಿ ನಾನು. ಅದಕ್ಕೆ ಹೇರ್ ಸ್ಟೈಲು ಬೇರೆ ಮಾಡ್ಕೊಬೇಕನ್ನಿ, ಹೇರು ಬಿಟ್ಕೊಂಡು ನಂಗೆ ಯಾಕೋ ಸೂಟಬಲ್ ಆಗಲಿಲ್ಲ. ಭಾಳ ದಪ್ಪ ಕಾಣಕತ್ನ. ನನ್ನ ಗೆಳತಿರೆಲ್ಲ ಸ್ಟಿಕ್ಕರ್ ಈ ಥರ ಹಚ್ಚಬೇಡ ಈ ಥರ ಹಚ್ಚಬೇಡ ಅನ್ನೋತಾರ. ನೀನು ನೋಡಿದ್ರೆ ಒಮ್ಮೆ ಹಚ್ಚೇನೆ ಬಡಿಸ್ಬಿಟ್ಟಿದ್ಯಾ ರೆಡ್ ಕಲರು. ಅದು ಹಿಂಗೂ ಹೋಗಲ್ಲ ಹಂಗೂ ಹೋಗಲ್ಲ. ಹಂಗೆ ಮಾಡಿದ್ಯಾ ನಿನ್ನಗತ್ತೇನೋ ನಾನು. ನೋಡು ಹೆಂಗೆ ಆಗ್ಬಿಟ್ಟೈತೆ ಅದು, ಇಷ್ಟು ದೊಡ್ಡದು ಹಚ್ಚಿಬಿಟ್ಟು ಆಗ್ಬಿಟ್ಟೈತಿ. ಏನು ಮಾಡಲಿ ಮಮ್ಮಿ ನಾನು? ಅದಕ್ಕೆ ನಂಗೆ ಭಾಳ ಬೋರ್ ಆಗತ್ತಿತ್ತು ಮಮ್ಮಿ. ನಾನು ಡಾಕ್ಟ್ರ್ ಕಡೆ ಹೋಗಿ ಹಂಚಿಬಿಟ್ಟು ನಾವು ಹೋಗಿಸ್ಕೊಂಡ್ಬಿಡ್ತೀನಿ. ಯಾಕೆ ಮಮ್ಮಿ ಈ ಥರ ಆಗ್ಬಿಟ್ಟೆ ನಂಗೆ? ಮಗಳ ಇರಲಿ, ಶಾಸ್ತ್ರ ಸಂಪ್ರದಾಯನ ಮರಿಬಾರ್ದು. ಈ ಥರ ಅರ್ಬಿ ಹಾಕೋಬಾರ್ದವ. ಯಾವತ್ತು ಹೆಣ್ಮಕ್ಳ ಮೈ ಕಾಣುವಂಗೆ ಅರ್ಬಿ ಹಾಕೋಬಾರ್ದು. ಚಂದ ನಮಗೆ ಮೈ ಮುಚ್ಕೊಂಡು ಚಂದ ಕಾಣುವಂಗ ಉದ್ದನ್ ತೊಳಿನ ಚೂಡಿದಾರ ಹಾಕೋ. ನಾ ಬೇಡ ಅನ್ನಂಗಿಲ್ಲ. ಹೋಗು ಮಮ್ಮಿ. ಐ ಏನು ಮಮ್ಮಿ ಇದು ಸಾಡಿ? ಇದು ನಿಮ್ಮ ವೈನಿದು. ನಿಮ್ಮ ವೈನಿಗೆ ಅವ್ರವ್ವ ತಗೊಂಬಂದಾರ. ಒಳಗದಾರು ನನಗೊಂದಂತ ನಿಮ್ಮ ವೈನಿಗೊಂದಂತ ತಗೊಂಬಂದಾರ. ವಾವ್ ಸೋ ಬ್ಯೂಟಿಫುಲ್ ಮಮ್ಮಿ. ಬ್ಲೂ ಕಲರ್ ನನಗಂತೂ ತುಂಬ ಇಷ್ಟ ಆಯಿತು ಮಮ್ಮಿ. ಈ ಕಲರು ನನ್ನ ಕಡೆ ಈ ಕಲರ್ ಸೀರೆನೇ ಇಲ್ಲ. ನಾಳೆ ಸ್ಕೂಲಲ್ಲಿ ಸ್ಕೂಲ್ ಅಂತೀನಿ, ಕಾಲೇಜಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ ಮಮ್ಮಿ. ನಾನು ಇದನ್ನೇ ಸೀರೆ ಉಟ್ಕೋತೀನಿ, ನೀನು ಇಸು ಕೊಡಬೇಕು. ಈಗ ಅವ್ರ ಅಮ್ಮ ಅದಾರ, ನಾನು ಸುಮ್ಮನೆ ಇರ್ತೀನಿ. ನನಗಂತೂ ಈ ಸೀರೆ ಬೇಕಂದ್ರೆ ಬೇಕು. ಅದೇಂಗೆ ಅಕ್ಕತಿ ಮಗಳ? ಅಲ್ಲ ಅವ್ರವ್ವ ಆಕಿಗೆ ಮದುವೆಗಂತ ತೊಗೊಂಬಂದಾಳ. ನೀನು ನೋಡಿದ್ರಿ ಸೀರೆ ನಂಗೆ ಬೇಕಂತೀಯಲ್ಲ, ನಿಂಗೆ ಅಂಥದ್ದು ಬೇಕಲ್ಲೋ, ನಾ ಕೊಡಿಸ್ತೇನೆ ನಡಿ. ಇಲ್ಲ ಮಮ್ಮಿ, ನನಗೆ ಇದೇ ಸೀರೆ ಬೇಕು ಅಷ್ಟೇ. ನನಗೆ ಈ ಸೀರೆನೇ ಬೇಕು. ನಂಗೆ ಬೇರೆ ಥರ ಸೀರೆ ತೊಗೊಂಬಕ್ಕೆ ಹೋದ್ರೆ ಈ ಥರ ಪ್ಯಾಟರ್ನ್ ಸಿಗೋದಿಲ್ಲ. ಇದು ಬಾರ್ಡರ್ ನೋಡು, ಸಣ್ಣ ಬಾರ್ಡರು ಈ ಥರ. ಅದಕ್ಕೆ ಒಂಥರ ಬಾರ್ಡ್ರಿಗೆ ಲಾಸ್ಟಲ್ಲಿ ನೋಡು ಎಷ್ಟು ಚೆನ್ನಾಗಿ ಪಲ್ಲು ಬಂದಿದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು ಮಮ್ಮಿ. ನನಗೆ ಇದ್ದೇ ಸೀರೆ ಬೇಕು. ನೀನು ಏನಾದರೂ ಹೇಳ್ಕೊ, ಏನಾದರೂ ಮಾಡ್ಕೊಂಡು, ನನಗೆ ಮಾತ್ರ ಇದ್ದೇ ಸೀರೆ ಬೇಕು. ನೀನು ಏನಾದರೂ ಈ ಸೀರೆ ಕೊಡಲಿಲ್ಲ ಅಂದರೆ ನಾನು ಇದನ್ನು ಅತ್ತೆಗೂ ಸಿಗ್ಲಂಗೆ ಮಾಡಿಬಿಡ್ತೀನಿ ಅಷ್ಟೇ. ಏನಿದು ಹೊಸ ಫ್ಯಾಷನ್ ಕಲಿಯತ್ತೀಯ? ಒಮ್ಮೆ ಅತ್ತಿ ಅಂತೀಯ, ಒಮ್ಮೆ ಮೊಯ್ನಿ ಅಂತೀಯ, ಏನಿದು? ನಾನು ಎರಡು ಅಂತೀನಿ. ಈಗೇನೀಗ? ನಮಸ್ಕಾರ. ನಾನೆಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬದುಕು ಜಟಕ ಬಂಡಿ ಮತ್ತು ಹಳ್ಳಿ ಜೀವನದ ಕತೆ ಎಲ್ಲ ನಂದ ಅಂತೇಳಿ. ಅದು ನಂದಲ್ಲ, ಅದು ಪ್ರಿಯಾ ಅವ್ರದ್ದು. ಅವ್ರದ್ದು ಬೇರೆ ಒಂದು 5 ಚಾನಲ್ ಇದಾವೆ ನೋಡಿ, ಅದು ಅವ್ರದ್ದು ಇರೋದು ಕತೆ. ನನ್ನ ಕತೆ ಇರೋದು ಬಂದು ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ. ಅದು UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಬರ್ತೈತಿ. ಖಾನಾಪುರ್ UK ಕಾರ್ಟೂನ್ ಒಳಗೆ ನಾಗನಿಯ ಕಾಟದ ಕತೆ, ಹಾಗೆ ತಾಯಿಲೆ ತಬ್ಲಿ ಬರ್ತೈತಿ. ನಾನು ಯಾವ ಸೀರಿಯಲ್ನು ಅರ್ಧಕ್ಕೆ ಬಿಟ್ಟಿಲ್ಲ, ಯಾವ ಸೀರಿಯಲ್ಲು ಅರ್ಧಕ್ಕೆ ಮುಗಿಸಿಲ್ಲ. ಎಲ್ಲನೂ ನೋಡಿ. ಕರುಳಿನ ಕುಡಿನೂ ಪೂರ್ತಿ ಎಂಡ್ವರೆಗೂ ಕೊಟ್ಟಿದ್ದೀನಿ. ಅಕ್ಕ ತಂಗಿನೂ ಪೂರ್ತಿ ಎಂಡ್ವರೆಗೂ ಕೊಟ್ಟಿದ್ದೀನಿ. ಇನ್ನು ತಾಯಿಲೆ ತಬ್ಲಿನೂ ಅದನ್ನು ಪೂರ್ತಿ ಎಂಡ್ವರೆಗೂ ನಾನು ಮಾಡೇ ಮಾಡ್ತೀನಿ. ಅದು ನನಗೆ ಒಂದು ಸ್ವಲ್ಪ ಮದ್ವಿದೈತಲ್ಲ, ಕತೆ ಕನ್ಫ್ಯೂಸ್ ಬರತೈತೆ ನನಗೆ. ಅದಕ್ಕೆ ಅದನ್ನು ಯಾವ ಥರ ಮಾಡಬೇಕು ಅಂತ ಕನ್ಫ್ಯೂಸ್ ಬರತೈತಿ.
ಅದಕ್ಕೆ ಅದನ್ನ ಇನ್ನು ಮುಂದೆ ಯಾವ ಥರ ಟ್ವಿಸ್ಟ್ ಒಳಗೆ ತೊಗೊಂಡು ಹೋಗ್ಬೇಕು, ಮದುವೆ ಆದಮೇಲೆ ಅವ್ರನ್ನ ಯಾವ ಥರ ಕಾಡೋದು, ಇದು ನಂದಿನಿನ ರಾಮನ ಕಾಡೋದು ಇರುತ್ತಲ್ಲ, ಅದನ್ನ ಯಾವ ಥರ ಒಯ್ಬೇಕು ಅನ್ನೋದನ್ನು ನಾನು ಕಥೆನ ಹುಡುಕ್ತಾ ಇದ್ದೀನಿ. ಅದನ್ನು ಬರೆದಾದ್ಮೇಲೆ ನಿಮಗೆ ಅದನ್ನ ಕಥೆನ ಖಂಡಿತ ಹಾಕ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನೀವು ಇದನ್ನು ಗ್ಯಾಪ್ ಬಿಡಬಾರ್ದು ಅಂತ ನಾದನಿ ಕಾಟದ ಕಥೆನ ಹಾಕ್ತಾ ಇದ್ದೀನಿ. ನಿಮ್ಮ ಮುಂದೆ ನಾನು ಹೇಳ್ಕೊಂಡಿರ್ಕಿಲ್ಲ, ಕನ್ಫ್ಯೂಸ್ ಆಗೋದಂತೇಳಿ. ಆದರೆ ನೀವು ಕತೆ ಹಾಕಿಲ್ಲ, ಅರ್ಧಕ್ಕೆ ಬಿಟ್ರಿ, ಎಲ್ಲ ಅರ್ಧಕ್ಕೆ ಬಿಡತ್ತೀರಂತ. ನಾನು ಯಾವ ಕಥೆನೂ ಅರ್ಧಕ್ಕೆ ಬಿಟ್ಟಿಲ್ಲ. ಅದು ಬೇರೆಯವರು ಯಾರ್ದಾರ ಚಾನಲ್ ಇರ್ಬೋದು. ನನ್ನ ಚಾನಲಲ್ಲಿ ನಾನು ಎಲ್ಲ ಪೂರ್ತಿಯಾಗಿ ಎಂಡ್ ಕೊಟ್ಟಿದ್ದೀನಿ. ಪ್ಲೀಸ್ ಇದು ಕತೆ ತುಂಬ ಚೆನ್ನಾಗಿದೆ. ನಾದಿನಿ ಕಾಟದ ಕತೆ ಅಂತೂ ಮಸ್ತಾಗಿ ಬರ್ತಾ ಇದೆ, ನೋಡ್ತಾ ಹೋಗ್ರಿ. ಏನೇ ತೊಗೊಂಡ್ರು ನಾದಿನಿ ವೈನಿಗೆ ಕೊಡ್ತಾ ಇರಲ್ಲ ನೋಡಿ. ಪ್ಲೀಸ್ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. 2000 4000 ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀತಾ, ನೀನು ಇತ್ತೀಚೆಗೆ ಭಾಳ ಹಠ ಮಾಡತ್ತೀಯ. ಬೇಕಂದದ್ದು ಬೇಕು, ಇದೇ ಬೇಕು, ಅದ ಬೇಕು ಅಂತೇಳಿ ಯಾಕಂಗೆ ಮಾಡ್ತೀಯ? ಹಾಂ, ನಿನಗೆ ಬೇಕಂದ್ರೆ ನಿಮ್ಮನ್ನ ಕೊಡಿಸ್ತಾನೆ. ಅಕ್ಕಿ ಅವ್ರ ಅವ್ವ ತಗೊಂಬಂದಿರೋ ಸೀರೆ ಅದು, ಅದ್ರ ಮೇಲೆ ಕಣ್ಣಾಕ್ ಬೇಡ ನೀನು. ಇನ್ನೂ ನಾ ಕೊಡಿಸಿದ್ದಾರೆ ಕೇಳಕ್ಕೆ ಚಂದು. ಅವ್ರ ಅವ್ವ ತಗೊಂಬಂದಿದ್ರಾಗ ಇನ್ನೂ ಬಂದು ಅವ್ರ ಒಳಗೂ ಹೋಗಿದ್ದಾಳೆ ಈಗ ಪಾನಕ ಕುಡಿಯಾಕಂತೇಳಿ. ನೀನು ನೋಡಿದ್ರೆ ಇಲ್ಲೇ ಬಂದು ಆ ಸೀರೆನ ಕಸ್ಕೊಳಕ್ಕೆ ನಿಂತಿದೆಯಲ್ಲ. ಮಮ್ಮಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ಮಾತ್ರ ಇದ್ದೇ ಸೀರೆ ಬೇಕು. ನಾಳೆ ನಾನು ಆ್ಯನಿವಲ್ ಡೇ ಫಂಕ್ಷನ್ಗೆ ನಾನು ಇದನ್ನೇ ಉಡ್ತೀನಿ. ನನಗಿದ್ದೆ ಬೇಕೇ ಬೇಕು. ಇದನ್ನು ನಾನು ಏನಾದರೂ ಉಡಲಿಲ್ಲ ಅಂದರೆ ಇದು ಅದಕ್ಕೆ ಕೈಯಲ್ಲೇ ಸಿಗೋದಿಲ್ಲ. ಈ ಸೀರೆನ ಅರ್ಧ ಕೊಡ್ತೀನಿ. ನೋಡ್ತಾ ಇರಿ ಮಮ್ಮಿ, ನೀನು ಹೇಳಿದ್ರು ಕೇಳಲ್ಲ, ಅಣ್ಣ ಹೇಳಿದ್ರು ಕೇಳಲ್ಲ. ನಿಂದು ಅತ್ತೆ ಆಯ್ತು. ಮಮ್ಮಿ, ನೀನು ಇದೇ ಥರ ಸೀರೆನ ಹೋಗಿ ತೊಗೊಂಡು ಬಂದು ಕೊಡು. ಬೇಡ ಅಂದವ್ರು ಯಾರು, ನನಗೆ ಮಾತ್ರ ಇದೇ ಬೇಕು. ನೀನು ಇದೇ ಥರ ಸೀರೆನ ಅದಕ್ಕೆ ಹೋಗಿ ತೊಗೊಂಬಂದು ಕೊಡು. ಅಯ್ಯೋ ಹುಚ್ಚಿ, ರೇಷ್ಮೆ ಸೀರೆ ಅದು 4,000 5,000 6,000 ಆಗುತ್ತೆ. ಈ 6,000 ಎಲ್ಲಿ 10,000 ಇರ್ಬೋದು ಅದು ರೇಟು. ನಾನು ಎಲ್ಲಿಂದ ತಂದು ಕೊಡ್ಲವ? ಬೇಕಾದ್ರೆ ಇದನ್ನು ತಗೋ, ಇಲ್ಲೈತೆ ನೋಡು, ಇದು ತಗೋ. ಪಿಂಕ್ ಕಲರ್ ಐತಿ, ಲೈಟ್ ಪಿಂಕು, ಅಬ್ಲಿ ಕಲರ್ ಐತಿ. ಇದಕ್ಕೆ ನೀಲಿ ನೋಡು, ನೀಲಿ ಬಣ್ಣದ ಬಾರ್ಡರ್ ಐತಿ, ತಗೋ. ಛೀ, ಅದು ಬೇಡ ನಂಗೆ, ಹಳೆ ಫ್ಯಾಷನು. ನನಗಿದ್ದೇ ಬೇಕು. ಈ ಥರ ಸಾರಿ ಈಗ ಟ್ರೆಂಡ್ ಆಗಿದಾವ. ನನಗಿದ್ದೇ ಬೇಕು, ನನಗಿದ್ದೇ ಸಾಡಿ ಬೇಕು ಮಮ್ಮಿ. ಯಾಕೋ ಈಗ ಹೊಡೆಸ್ಕೊಳಕ ಬಂದಿದಿ? ಭಾಳ ಮಾಡಕತ್ತಿ. ನಡಿ ಒಳಗೆ, ಹೊರ ಓದಾಳಿದಿ. ಈಗ ಹೋಗ್ತೀನಿ ಸುಮ್ಮನೆ. ಆಮೇಲೆ ನಂಗೆ ಈ ಸೀರೆ ಏನಾದರೂ ಕೊಡ್ಲಿಲ್ಲ ಅಂದ್ರೆ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ಸೀರೆನೇ ಅರ್ಧ ಕೊಡ್ತೀನಿ. ಅತಿಯಾಗಿ ಆಡತ್ಯಾ ಸೀತಾ? ಏನಾಯ್ತು ಮಗಳ? ಅಪ್ಪ, ನಂಗೆ ನೋಡು, ನನಗೆ ಈ ಸೀರೆ ಭಾಳ ಇಷ್ಟ ಆಗೈತೆ ಅಪ್ಪ. ಆದ್ರೆ ಮಮ್ಮಿ ನೋಡು ಕೊಡಲ್ಲ ಅಂತ ಇದ್ದಾಳೆ. ಏಯ್, ಕೊಡಲೆ ನಿಂದೇನ? ಹಾಂ, ಮಗಳಕ್ಕಿಂತ ಸೀರೆ ಹೆಚ್ಚಾಗೈತ ನಿನಗೆ? ಏ, ಸುಮ್ಮನೆ ಕುಂದ್ರ ಕುಡ್ಕ್ ಮತ್ತಿಟ್ಟಿಮಪ್ಪ. ಏನೇ ನನ್ನ ಹೆಸರು ಚೇಂಜ್ ಮಾಡಕತ್ತಿಯಲ್ಲ ನೀ? ಮತ್ತೇನನ್ಲಿ ನನಗ? ಏನನ್ಲಿ? ಯಾಕ ಮಕ್ಳ ಎದುರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲನ? ಮಕ್ಳ ಎದುರಿಗೆ ನೀ ಹೆಂಗಿರ್ಬೇಕು ಅನ್ನೋದು ತಿಳ್ಕೊ ಮೊದಲ. ಏನ ನೀ ಏನು ಮಾಡಕತ್ತಿ ಅನ್ನೋದು ತಿಳ್ಕೊ. ರಾತ್ರಿ ಕುಡ್ಕೊಂಡು ಹುಲ್ಲಾಡ್ಕೊಂತ ಬರ್ತೀಯಲ್ಲ ಮನೆಗೆ, ಅದು ಗೊತ್ತಾಗಲ್ಲನ? ಏನಿರಿ ಮಾಳ ಮಾತಾಡಕತ್ತಿ? ಗೊತ್ತೈತ್ ನಡಿ ನನಗೆ ಒಳಗ. ಅಯ್ಯೋ ಸಾಕು ಮುಚ್ರಿನ, ಇನ್ನು ನಿಮ್ಮ ಚಲಾತನ. ನನಗಪ್ಪ, ನಂಗೆ ಈ ಸೀರೆ ಬೇಕು. ಹ್ಞೂ, ತಗೊಂಡು ನಡಿಯವ. ಏನ್ ತಗೊಂಡ್ ನಡಿ? ಆ ಸೀರೆ ನಿಖಿತ ಅನ್ಕೊಂಡೇನ? ಏನ್ ನಂದು ಅನ್ಕೊಂಡಿದ್ಯಾ? ಏನ್ ನೀ ಕೊಡ್ಸಿದೆ? ಏನ್ ನಿಮ್ಮ ಅಪ್ಪ ಕೊಡ್ಸಿದ? ಆ ಸೀರೆ ಚೆನ್ನಗಳವ್ವ ಬಂದಾಳೀಗ ಮದ್ವೆ ಕರೆಯಕ. ಮದ್ವಿಗಂತ ಆಕಿಗೆ ಸೀರೆ ತಗೊಂಡ್ಬಂದಾರ. ಅದನ್ನ ಬೇಕಂದ್ ನಿಂತಾಳಿಗೆ. ಇನ್ನ ಒಳಗದಾರ ಅವರು. ಅಟ್ಟತ್ಗೆ ನಿಂತಾಳ ನೋಡಿಕಿ. ಏನ ಚೆನ್ನಮ್ಗಳ ಹೋಗಿ ಬಂದಾಳ? ಹೌದಾ? ಅವರು ಸೀರೆ ತಂದಾಳ? ಏನು ಮಗಳ ನೀನು ಮಂದಿ ತಂದ ಸೀರೆಗೆ ಆಸೆ ಪಡ್ತೀಯನ? ನಿನಗೆ ಬೇಕಂದ್ರೆ ಇಂಥ 10 ಸೀರೆ ಕೊಡಿಸ್ತಾನೋ, ನಡಿ ಆ ಸೀರೆ ಕೊಡು. ಚೆನ್ನವಂದದು ಚೆನ್ನವನ್ ಸೀರೆ ಇಸ್ಕೊತಾನಂತಿಲ್ಲ. ಅಂಥ ಒಳ್ಳೆ ಸೊಸಿ, ಅಂಥ ಒಳ್ಳೆ ವೈನಿ ನಿಂಗೆ ಸಿಗಬೇಕಾದ್ರೆ ಪುಣ್ಯ ಮಾಡಿದಿ. ಹೋಗಿ ಕೊಡುವ, ಕೊಡು. ಹಂಗೆ ಅನ್ಬಾರ್ದು, ಕೊಡು. ಅಪ್ಪ, ನಿಂಗೆ ವೈನಿ ಅಂದ್ರೆ ತೀರ್ತಲ್ಲ. ನನ್ನ ಮಾತು ಕೇಳಂಗಿಲ್ಲ ನೀ. ನನ್ನ ಮಗಳಿಗಿಂತ ನಿನ್ಗೆ ಹೆಚ್ಚು ವೈನಿನಾಗಿದ್ದಾಳ. ಏನು ನಿನ್ಗೆ ಹಾಕಿದೋಡಿ? ಏನಂದ್ರೆ ನಾನೆಲ್ಲ ಕೆಲಸನೂ ಆಕೆ ಮಾಡ್ತಾಳೆ ಗೊತ್ತಾಯ್ತಾನೆ. ನನ್ನ ಬಟ್ಟೆ ಒಗೆಯೋದು, ನನಗೆ ಊಟ ಕೊಡೋದು, ನಾ ಜಳಕಕ್ಕೆ ಹೋಗ್ಕೊಂಡು ನನ್ನ ಕೂಡ ನೀರು ತೋಡಿಡೋದು. ಹಾಂ, ಪಾಪ ಎಲ್ಲ ಕೆಲಸ ಮಾಡ್ತತಿ. ನಮ್ಮ ಮಕ್ಕಳಕ್ಕತ್ರ ಹಾಸಿಗೆ ನೀ ಮಗು ಮಾಡಿಕೊಡ್ಬೇಕು, ಇಲ್ಲ ನೀ ಮಗಳಾಗಿ ಮಾಡಿಕೊಡ್ಬೇಕು. ಅದ್ರ ಸೊಸೆಯಾಗಿ ಆಕೆ ಮಾಡಿಕೊಡ್ತಾಳೆ ನನಗೆ ಗೊತ್ತಾಯ್ತಾನೆ. ಹೋಗಿ ಬೀಳ್ತಾವ್ರಿ ನಿಮ್ಮ ಮಗಂತೂ ಡ್ರ್ 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 ಅಂತ ಬೀಳ್ತಾಳೆ. ಮತ್ತು ನಾ ಏನು ಮಾಡ್ಬೇಕು? ಅದಕ್ಕೆ ನನ್ನ ಸೊಸೆ ಅಂದ್ರೆ ನಂಗೆ ಭಾಳ ಇಷ್ಟ. ನಿನಗಿಂತನೂ ಹೆಚ್ಚಕ್ಕೆ ಇಷ್ಟ. ಆಕಿಗೆ ಸೀರೆ ತಂದಾರ ಅಂದ್ರೆ ನಾ ಕೊಡೋದ ಇಲ್ಲ ಅದನ್ನು. ನಿಮ್ಮ ಅವು ಏನು ಅನ್ನೋದು ನಾನು ಕೊಡ್ದಲ್ಲ. ಇಡೋದನ್ನ ಸೀರೆ ಅದನ್ನು. ಬೀಗ್ರ ಆರಾಮದ್ರನ? ಆರಾಮ್ ರೀ ಬೀಗ್ರ, ನೀವು ರೀ? ನೋಡು ಆಕೆ ಮಂಡ ತುಳಿನ ಜಂಪರ್ ನೋಡಿ ಹೆಂಗೆ ಹಲಕಿರ್ತಾನ ನೋಡಿ. ನನಗೆ ಈ ಸೀರೆ ಇಷ್ಟ ಆಗೈತಿ. ಇವ್ರು ನೋಡಿದ್ರೆ ನಂಗೆ ಈ ಸೀರೆ ಕೊಡುತ್ತಿಲ್ಲ. ನಾನು ಉಟ್ಕೊಳ್ಳೋದು ಸೀರೆ ಆಕೆನ ಉಟ್ಕೋಬಾರ್ದು. ಯಾರಿಗೂ ಹೇಳಲ್ಲ. ಈ ಸೀರೆನ ಸ್ವಲ್ಪ ಹರಿದು ಬಿಡ್ತಾನೆ.